ಮೂರ್ಖರು ಅಂತ ತಿಳಿದುಕೊಂಡಿದ್ದಾರೆ. ನಾನು ಅದಕ್ಕೆ ಹೇಳಿದೆ, ಎಲ್ಲಿವರೆಗೆ ರಾಜ್ಯದ ಜನರ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನಾನು ಜಗ್ಗಲೂ ಇಲ್ಲ, ನಾನು ಬಗ್ಗಲೂ ಇಲ್ಲ. ಸುಳ್ಳು ಆಪಾದನೆಗಳನ್ನು ಮಾಡೋದು, ಸುಳ್ಳು ಕೇಸ್ಗಳನ್ನು ಹಾಕೋದು, ಇಡಿ ಉಪಯೋಗಿಸೋದು, ಗೌರ್ನರ್ ಉಪಯೋಗಿಸೋದು, ದುರುಪಯೋಗ ಮಾಡ್ಕೊಳ್ಳೋದು ಅಧಿಕಾರನ, ಇದನ್ನೆಲ್ಲ ಮಾಡಿ ಅನೇಕ ಜನಕ್ಕೆ ಹಿಂಗೆ ಮಾಡಿದ್ರು. ಸೋರೆಂಗ್ ಮಾಡಿದ್ರು, ಡೆಲ್ಲಿ ಮುಖ್ಯಮಂತ್ರಿ ಅಗರ್ವಾಲ್ ಮಾಡಿದ್ರು, ನನ್ನ ಮೇಲೆ ಶುರು ಮಾಡಿದ್ರು. ಅನಗತ್ಯವಾಗಿ ಸುಳ್ಳು ಹಾಕೋದು ಕೇಸ್ಗಳಲ್ಲಿ. ಯಾಕೆಂತಂದ್ರೆ ನಾನು ಕೊಟ್ಟಿರ್ತಕ್ಕಂಥ ಯೋಜನೆಗಳಿದ್ದಾವಲ್ಲ ಅವೆಲ್ಲ ಬಡವರು ಮಾಡಿರ್ತಕ್ಕಂಥ ಕಾರ್ಯ. ನಾನು 13ರಿಂದ 18ರವರೆಗೆ ಚೀಫ್ ಮಿನಿಸ್ಟರ್ ಆಗಿದೆ. ಅವತ್ತು 165 ಭರವಸೆಗಳನ್ನು ಕೊಟ್ಟು 158 ಭರವಸೆಗಳನ್ನು ಈಡೇರಿಸಿ. ಯಾವ ಸರ್ಕಾರ ಮಾಡಿದೆ ಹೇಳಿ ನೋಡೋಣ. ಬಿಜೆಪಿಯಲ್ಲಿ 2 ಸಾರಿ ಅಧಿಕಾರಕ್ಕೆ ಬಂದರು ಕರ್ನಾಟಕದಲ್ಲಿ. ಒಮ್ಮೆ 2008ರಲ್ಲಿ ಅಧಿಕಾರಕ್ಕೆ ಬಂದರು, ಒಮ್ಮೆ 19ರಲ್ಲಿ. 2 ಸಾರಿನೂ ಕೂಡ ಜನ ಅವ್ರಿಗೆ ಆಶೀರ್ವಾದ ಮಾಡಿ ಬಂದದಲ್ಲ. ಒಂದ್ಸಾರಿ 110 ಗೆದ್ದಿದ್ರು, 103 ಗೆಲ್ಲೇ ಇಲ್ಲ. ಒಂದ್ಸಾರಿ 104 ಗೆದ್ರು. ಯಾವಾಗ ಬಂದಿದ್ದಾರೆ ಹೇಳಿ ನೋಡೋಣ. ನಾವು 2003ರಲ್ಲಿ 122 ಸ್ಥಾನಗಳನ್ನು ಗೆದ್ದು, 2023ರಲ್ಲಿ 136 ಸ್ಥಾನಗಳನ್ನು ಗೆದ್ದು. ಅವರು ಜನರ ಆಶೀರ್ವಾದ ಇದೆಯಾ? ಜನರ ಮ್ಯಾಂಡೇಟ್ ಇದೆಯಾ? ಇಬ್ಬಾಗಲಿಂದ ಬಂದಿರೋರು. ಜನರ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬರಲೇ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದ್ರು. 17 ಜನ MLAಗಳನ್ನ, 3 ಜನ JDS MLAಗಳು, 14 ಜನ ಕಾಂಗ್ರೆಸ್ MLAಗಳು ತಗೊಂಡು ಅಧಿಕಾರಕ್ಕೆ ಬಂದದ್ದು. ಒಬ್ಬೊಬ್ಬ MLAಗೆ 25-30 ಕೋಟಿ ರೂಪಾಯಿ ಎಲ್ಲಿಂದ ಬಂತು? ಭ್ರಷ್ಟಾಚಾರದ ಹಣ ಅಲ್ಲ. ಈ ಸಾರಿ ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50,000 ರೂಪಾಯಿಗಳನ್ನು ಒಬ್ಬೊಬ್ಬ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ MLAಗೆ ಆಫರ್ ಮಾಡೋದು. 50 ಕೋಟಿ, 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ ಅಂತ. ಎಲ್ಲಿಂದ ಬರ್ತದೆ? ಎಲ್ಲಿಂದ ಬರ್ತದೆ ಈ ದುಡ್ಡು? ಯಡಿಯೂರಪ್ಪ ಪ್ರಿಂಟ್ ಮಾಡಿದ್ನ? ಬಸವರಾಜ ಬೊಮ್ಮಾಯಿ ಪ್ರಿಂಟ್ ಮಾಡಿದ್ರ? ಅಶೋಕ ಪ್ರಿಂಟ್ ಮಾಡಿದ್ನ? ವಿಜಯೇಂದ್ರ ಪ್ರಿಂಟ್ ಮಾಡಿದ್ರ? ಎಲ್ಲಿಂದ ಬರಬೇಕು ಈ ದುಡ್ಡು? ಲಂಚದ ಹಣ ಕೋಟಿಗಟ್ಟಲೆ ಮಾಡಿಬಿಟ್ಟಿದ್ದಾರೆ. ಅದನ್ನು ಉಪಯೋಗಿಸಿ ಒಬ್ಬೊಬ್ಬ MLAಗೆ 50 ಕೋಟಿ. ನಮ್ಮ MLAಗಳು ಯಾರು ಕೂಡ ಒಪ್ಪಲಿಲ್ಲ, ಹೋಗ್ತಿದ್ರು ಈ ಸಾರಿ. ಅದಕ್ಕೆ ಶುರು ಮಾಡೋದು, ಹೆಂಗಾರು ಮಾಡಿ ಬಸಿ ಬಳದು ಅಧಿಕಾರ ತೆಗೆದುಹಾಕಿ ಏನಾರ ಮಾಡ್ತಾರೆ. ಅದಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ. ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಈ ಸಾರಿ ಜಾರಿ ಕೊಡ್ತೀವಿ ಅಂತ ಹೇಳಿದ್ರೆ 5 ಜಾರಿ ಕೊಟ್ಟಿಲ್ಲ. ಕೊಟ್ಟಿದೀವ ಇಲ್ಲ? ಎಲ್ಲ ಮಹಿಳೆಯರು ಹೊರಟೋಗಿದ್ದಾರೆ. ಫ್ರೀಯಾಗಿ 325 ಕೋಟಿ ಮಹಿಳೆಯರು ಇವತ್ತಿನವರೆಗೆ 325 ಕೋಟಿ ಮಹಿಳೆಯರು
ಎಂದ್ರಮ್ಮ ನೀವು ಯಾವತ್ತಾದ್ರೂ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡಿದ್ದೀರ? 325 ಕೋಟಿ 25 ಕೋಟಿ ಮಹಿಳೆಯರು ಫ್ರೀಯಾಗಿ ತಿರುಗಾಡಿದರು. 1,22,00,000 ಕುಟುಂಬದ ಮನೆ ಯಜಮಾನಿಯರು 2,000 ರೂಪಾಯಿ ತಗೋತಾ ಇದ್ದಾರೆ. ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿ. ನಿಮಗೂ ಗೊತ್ತಾಗಿದೆಯಾ? ನಿಮ್ಗೆ ಅನುಕೂಲ ಆಗಿದೆ ಇಲ್ಲ? ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿದ್ರ? ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿರ್ಲಿಲ್ಲ. ಗೃಹ ಜ್ಯೋತಿ 200 ಯೂನಿಟ್ ವರೆಗೆ ಫ್ರೀ. ಯಾರು ಬಿಲ್ ಕೊಡಾಗಿಲ್ಲ? ಬಿಲ್ ಕೊಡ್ತಾ ಇದೆಯಾ? ಫ್ರೀ. ಇನ್ನು ಯೋಜನೆಗಳು ಕೊಡ್ತಾ ಇದೆಯಾ? ಸ್ವಲ್ಪ ಜಾಸ್ತಿ. ಬಹಳ ಜನ ಕೊಡಲ್ಲ. 1,61,00,000 ಕುಟುಂಬಗಳು, 1,61,00,000 ಕುಟುಂಬಗಳು ಫ್ರೀ ಕರೆಂಟ್ ಉಪಯೋಗಿಸ್ತಾ ಇದ್ದಾರೆ. ಇದು ಅವ್ರಿಗೆಲ್ಲ ಉಳಿತಾಯ ಆಗಲ್ವ? ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು, 5 ಕೆಜಿ ಅಕ್ಕಿ ಕೊಡ್ತೀವಿ ಅಂತ. ಅಕ್ಕಿ ಫ್ರೀಯಾಗಿ ಕೊಟ್ಟವರು 5 ಕೆಜಿನ ಯಾರು? ಯಾರೇ? ನಾನು. ಈ ಸಿದ್ದರಾಮಯ್ಯ ಬಡವರು 2 ಹೊತ್ತು ಊಟ ಮಾಡಲೇಬೇಕು, ಯಾರು ಹಸಿದು ಮಲಗಬಾರದು, ಒಂದು ತುತ್ತು ಅನ್ನಕ್ಕೋಸ್ಕರ ಇನ್ನೊಬ್ಬರ ಹತ್ರ ಹೋಗಿ ಕೈ ಒಡ್ಡಬಾರದು ಅಂತ ಹೇಳಿ 5 ಕೆಜಿ ಅಕ್ಕಿಯನ್ನು ಫ್ರೀ ಕೊಡ್ತೀನಿ ಅಂತ ಹೇಳಿದ್ದೆ. ಅದನ್ನ ಕೊಟ್ಟೆ 5 ಕೆಜಿ. ಇನ್ನೂ 5 ಕೆಜಿ ಕೊಡಬೇಕು ಅಂತ ಹೇಳಿದೆ. ಆದ್ರೆ ಅಕ್ಕಿ ಕೊಡ್ಲಿಲ್ಲ. ಅದ್ರ ಬದಲಿಗೆ 170 ರೂಪಾಯಿ ಕೊಡ್ತಾ ಇದ್ದೆ. ಹೌದಲ್ಲ? 170 ರೂಪಾಯಿ. ಒಟ್ಟು ಯುವ ನಿಧಿ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ಒಟ್ಟು ಒಂದು ಕುಟುಂಬಕ್ಕೆ 50,000ರಿಂದ 60,000 ರೂಪಾಯಿ ಒಂದು ತಿಂಗಳು ಕೊಡ್ತಾ ಇದ್ದೀವಿ. ಒಂದು ತಿಂಗಳಿಗೆ 50,000ರಿಂದ 60,000. ಯಾವ ಸರ್ಕಾರ ಕೊಟ್ಟಿದೆ? ಅದಕ್ಕೆ ಹೊಟ್ಟೆ ಅವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರಿಗೆ ಎಲ್ಲ ಕೊಟ್ಬಿಡ್ತಾ ಇದ್ದಾರೆ. ಹೆಂಗಾರ ತಗಲಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ಸುಳ್ಳು ಇಲ್ಲ. ಇವತ್ತು ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಕಡೆ ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ, ಪರಿಶಿಷ್ಟ ಜಾತಿ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಎಲ್ಲ ವರ್ಗದ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ. ಅದಕ್ಕೆ ಏನಾರು ಒಂದು ಹೇಳೋದು, ನಮ್ಮ ಮೇಲೆ ಏನಾರು ಒಂದು ಹೇಳೋದು. ಯಾಕಂದ್ರೆ ಈ ಬಿಜೆಪಿ ಅವರಿಗೆ ಜನ ನೆಮ್ಮದಿಯಾಗಿರೋದು ಇಷ್ಟ ಇಲ್ಲ. ಸಮಾಜದಲ್ಲಿ ಅಶಾಂತಿ ಇರಬೇಕು, ಒಬ್ಬರನ್ನೊಬ್ಬರನ್ನ ಎತ್ಕಟ್ಟಬೇಕು. ಹಿಂದೂ ಮುಸಲ್ಮಾನರ ಮಧ್ಯೆ ಉಳಿ ಇಡಬೇಕು. ಇದು ಅವರು ಹಿಂದೂಗಳಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ ಏನು ಕೊಡಬಾರದು, ಅವ್ರಾಗೇ ಇರಬೇಕು. ಇದು ಬಿಜೆಪಿಯವರು, ಜೆಡಿಎಸ್
ಅದಕ್ಕೆ ನೀವು ಹೇಳಬೇಕು ಗಟ್ಟಿಯಾಗಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಮ್ಗೆ ಅನುಕೂಲ ಆಗ್ತಾ ಇದೆ, ಸಿದ್ದರಾಮಯ್ಯನವರ ಸರ್ಕಾರ ಉಳಿಬೇಕು, ಸಿದ್ದರಾಮಯ್ಯ ಸರ್ಕಾರ ಮುಂದುವರಿಬೇಕು,